ನಾವೀಗ ತಿಳ್ಕೊಳ್ಬೇಕಾಗಿರೋ ಕೋರ್ಸು BSc ಡಯಾಲಿಸಿಸ್ ಟೆಕ್ನಾಲಜಿ. ಡಯಾಲಿಸಿಸ್ ಅಂದರೆ ಏನು ಅಂದರೆ ಇದು ಒಂದು ಪ್ರೊಸೀಜರು. ಈ ಪ್ರೊಸೀಜರ್ನ ಮ್ಯಾಕ್ಸಿಮಮ್ಮು ಕಿಡ್ನಿಗೆ ಯೂಸ್ ಮಾಡ್ತಾರೆ. ಅಂದರೆ ಕಿಡ್ನಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟಿರೋದೇ ಈ ಡಯಾಲಿಸಿಸ್. ಅದನ್ನು 2 ವೇಯಲ್ಲಿ ಮಾಡಬಹುದು. ಒಂದು, ಕಿಡ್ನಿ ಏನಾದರೂ ಹಾಳಾಗಿದ್ದರೆ ಆ ಕಿಡ್ನಿನ ಚೇಂಜ್ ಮಾಡಿ ಹೊಸ ಕಿಡ್ನಿ ಹಾಕೋದು. ಅಥವಾ ಅದು ಅಲ್ಲದೆ 2ನೇ ವೇ ಬಂದು ಬಾಡಿಯಲ್ಲಿರೋ ಬ್ಲಡ್ನ ಕ್ಲೀನ್ ಮಾಡೋದಕ್ಕೆ ಮಿಷಿನ್ ಯೂಸ್ ಮಾಡ್ತೀವಲ್ಲ, ಆ ಮಿಷಿನ್ನ ಹೇಗೆ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಮಾಡೋ ಥರ ನೋಡ್ಕೊಳ್ಳೋದು, ಅದೆಲ್ಲ ಇದರಲ್ಲಿ BSc ಡಯಾಲಿಸಿಸಲ್ಲಿ ನಾವು ಕಲಿತಾ ಹೋಗ್ತೀವಿ. ಅಂದರೆ ಡೀಪಾಗಿ ಹೇಳೋದು ಬೇಕಂದರೆ ಕಿಡ್ನಿಯಲ್ಲಿರೋ ಬ್ಯಾಡ್ ಬ್ಲಡ್ನೆಲ್ಲ ರಿಮೂವ್ ಮಾಡಿ ಹೊಸ ಬ್ಲಡ್ನ ನಾವು ಸೇರಿಸೋದೇ ಈ ಡಯಾಲಿಸಿಸ್ ಕೆಲಸ. ಅಂದರೆ ಈಗಿರೋ ಜನ್ರೇಷನಲ್ಲಿ ನಾವು ತಗೊಳ್ತಿರೋ ಫುಡ್ಡು ಅಷ್ಟು ಕ್ವಾಲಿಟಿ ಫುಡ್ ಅಲ್ಲ. ಹಾಗಾಗಿ ತುಂಬ ಪ್ರಾಬ್ಲಮ್ಸ್ ಬರ್ತಾ ಇದೆ. ಅಂದರೆ ಶುಗರ್, ಬ್ಲಡ್ ಪ್ರೆಷರ್, ಈ ಥರ ಇದೆಲ್ಲ ಕಾಯಿಲೆಗಳು ನಾರ್ಮಲ್ ಆಗಿದೆ. ಹಾಗೆ ಕಿಡ್ನಿ ಫೇಲ್ಯೂರ್ ಕೂಡ ಇತ್ತೀಚೆಗೆ ತುಂಬ ನಾರ್ಮಲ್ ಆಗಿದೆ. ಅಂಥವರಿಗೆ ಈ ಕೋರ್ಸ್ ಮಾಡಿ ಸ್ಟೂಡೆಂಟ್ಸು ಯೂಸ್ ಆಗುತ್ತೆ. ಅಂದರೆ ಇದರಲ್ಲಿ ಆ ಸಿಲೆಬಸ್ನೆಲ್ಲ ನಾವು ಕಲಿತಾ ಹೋಗ್ತೀವಿ. ಅಲ್ಲಿ ನೆಕ್ಸ್ಟ್ ಏನೇನು ಇರುತ್ತೆ ಅಂದರೆ ಬೇಸಿಕ್ ಅನಾಟಮಿ, ಫಿಸಿಯೋಲಜಿ ಇಂಪಾರ್ಟೆಂಟಾಗಿ ಇರುತ್ತೆ. ಯೂರಿನರಿ ಸಿಸ್ಟಮ್, ಪ್ರಿನ್ಸಿಪಲ್ಸ್ ಆಫ್ ಡಯಾಲಿಸಿಸ್, ಈ ಸಬ್ಜೆಕ್ಟ್ಸ್ ಎಲ್ಲ ನಾವು ಇದರಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ಈ ಕೋರ್ಸ್ನ ಸ್ಕೋಪ್ ಹಾಗೆ ಡಿಮ್ಯಾಂಡ್ ನೋಡೋದಾದರೆ ಈ ಕೋರ್ಸ್ಗೆ ಯಾವಾಗಲೂ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಓಕೆ, ನೆಕ್ಸ್ಟು ಈ ಕೋರ್ಸ್ ಮಾಡೋಕ್ಕೆ ಎಲಿಜಿಬಿಲಿಟಿ ನೋಡೋದಾದರೆ PUCಯಲ್ಲಿ 45ಇಂದ 50% ಇರಬೇಕಾಗುತ್ತೆ. ಸಬ್ಜೆಕ್ಟ್ಸ್ ಬಂದು ಸೈನ್ಸ್ ಸ್ಟ್ರೀಮ್ ಇರಬೇಕಾಗತ್ತೆ. ಈ ಕೋರ್ಸ್ ಬಂದು ಇದು 4 ಇಯರ್ ಕೋರ್ಸು. ಫಸ್ಟು 3 ಇಯರ್ ಬಂದು ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಇರುತ್ತೆ. ಲಾಸ್ಟ್ 1 ಇಯರು ಇಂಟರ್ನ್ಶಿಪ್ಪೇ ಇರುತ್ತೆ. ಅಂದರೆ ಪ್ರಾಕ್ಟಿಕಲ್ ನಾಲೆಡ್ಜ್ಗೋಸ್ಕರ ನಿಮಗೆ ಇಂಟರ್ನ್ಶಿಪ್ ಪ್ರೊವೈಡ್ ಮಾಡ್ತಾರೆ. ಆ ಟೈಮಲ್ಲಿ ಸ್ಟೂಡೆಂಟ್ಸ್ಗೆ ಕಾಲೇಜ್ ಬಂದು ಸ್ಯಾಲ್ರಿ ಕೂಡ ಪ್ರೊವೈಡ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಜಾಬ್ ಓಪನಿಂಗ್ಸ್ ಬಗ್ಗೆ ನೋಡೋದಾದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ಬೋದು, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ಬೋದು, ಓನ್ ಕ್ಲಿನಿಕ್ ಇಟ್ಕೋಬೋದು, ಡಯಾಲಿಸಿಸ್ ಸೆಂಟರಲ್ಲಿ ವರ್ಕ್ ಮಾಡ್ಬೋದು. ಈ ಥರದ ಜಾಬ್ಸು ನಿಮಗೆ ತುಂಬ ಇದ್ದಾವೆ. ನೆಕ್ಸ್ಟು ಸ್ಯಾಲ್ರಿ ನೋಡೋದಾದರೆ ಸ್ಟಾರ್ಟಿಂಗೇ 25ಇಂದ 30,000 ರೂಪೀಸ್ ಫ್ರೆಷರ್ಗೆ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಈ ಕೋರ್ಸ್ ಮಾಡೋಕ್ಕೆ ಬೇಕಾಗಿರೋ ಫೀಸ್ ನೋಡೋದಾದರೆ ಡಿಪೆಂಡ್ಸ್ ಆನ್ ಯೂನಿವರ್ಸಿಟಿ ಮೇಲೆ ಫೀಸ್ ಆ್ಯಡ್ ಆಗಿರುತ್ತೆ. ಓಕೆ, ಈ ಕೋರ್ಸ್ ಬಗ್ಗೆ ಇಲ್ಲಿವರೆಗೂ ತಿಳ್ಕೊಂಡ್ರಿ ಅಲ್ವಾ? ಓಕೆ, ನೆಕ್ಸ್ಟ್ ಏನಾದರೂ ಅಡ್ಮಿಷನ್ಸ್ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೋದು ಅಂತ ಕೌನ್ಸ್ಲಿಂಗ್ ಕೂಡ ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.